ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪಿತಾಶ್ರೀ ಬ್ರಹ್ಮ ಬಾಬಾರವರ ವಾಣಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆ. ಮುರಳಿಯ ದಿನಾಂಕ 8/7/2026. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 1/3/2020. ಓಂ ನಮಃ ಶಿವಾಯ್. ಬುದ್ಧಿವಂತ ಮಕ್ಕಳೇ, ಆ ಮಕ್ಕಳು ಮೊದಲು ಬಾಬನನ್ನು ಮಧುಬನದಲ್ಲಿ ಬಂಧಿಸಿದರು. ಈಗ ರಾಯ್ಪುರದ ಬಾಬಾ ಎಂದು ಹೇಳಿಬಿಟ್ಟರು. ಒಳ್ಳೆಯದು ಅಲ್ಲವೇ? ಸರಿಯಾದ ದಾರಿ ತೋರಿಸುವವರು, ಸರಿಯಾದ ಸಲಹೆ ನೀಡುವವರು ಬಾಬಾ. ಪುರ ಎಂದರೆ ಸ್ಥಾನ ಮತ್ತು ರಾಯ್ ಎಂದರೆ ಸಲಹೆ. ಇಲ್ಲಿಯವರೆಗೆ ಅರ್ಧಂಬರ್ಧ ಸಲಹೆ ನೀಡಿದ್ದರು. ಈಗ ಪೂರ್ಣ ಸಲಹೆ ನೀಡುವವರು ರಾಯ್ಪುರದ ಬಾಬಾ. ಸರಿ ತಾನೆ ಮಕ್ಕಳೇ? ಓಂ ನಮಃ ಶಿವಾಯ್. ವಿಶೇಷವಾಗಿ ಈಗ ಎಲ್ಲಕ್ಕಿಂತ ಮೊದಲು ಹಣದ ಎಲೆ ಕತ್ತರಿಸಲ್ಪಡುತ್ತದೆ. ಇಂದು ತಂದೆ ಕತ್ತರಿ ತಂದಿದ್ದಾರೆ ಮತ್ತು ಆ ಎಲೆಯನ್ನು 2 ತುಂಡು ಮಾಡುವರು. ಈಗ ಈ ತುಂಡನ್ನು ಜೋಡಿಸಿ. ಹೇಗೆ ಜೋಡಿಸುವಿರಿ? ತಂದೆಯ ಕತ್ತರಿ ಚಲಿಸಿದೆ. ಹಣವನ್ನು ಕತ್ತರಿಸಲು ಎಷ್ಟರ ಮಟ್ಟಿಗೆ ಕತ್ತರಿಸುವಿರಿ ಎಂದರೆ ಅದು ಕೆಲಸಕ್ಕೆ ಬರುವುದಿಲ್ಲ. ಅರ್ಥವಾಯಿತಲ್ಲವೇ? ಹೇಳುತ್ತಾರೆ, ಬಾಬಾ, ಹಣವಿಲ್ಲದೆ ಹೇಗೆ ನಡೆಯುತ್ತದೆ? ಒಳ್ಳೆಯದು. ಆ ಸಮಯದಲ್ಲಿ ಸಾಕಾರದಲ್ಲಿ ನೋಡಿದ್ದೀರಾ? ಈ ಟೈಲ್ಸ್ಗಳು ಇರಲಿಲ್ಲ. ಮೊದಲು ಹೀಗೆ ಮಣ್ಣನ್ನು ಬೆರೆಸಿ ನೆಲ ಹೊರೆಸುತ್ತಿದ್ದರು. ಹಾಗಾದರೆ ಆಗ ಬಾಬಾ ಬರುತ್ತಿರಲಿಲ್ಲವೇ? ಮತ್ತೆ ಆಗ ಊಟ ಮಾಡುತ್ತಿರಲಿಲ್ಲವೇ? ಈಗ ತಿಳಿದಿದ್ದೀರಿ. ಸಾಧನಗಳು ಹೆಚ್ಚಾಗಿವೆ, ಸೌಲಭ್ಯಗಳು ಹೆಚ್ಚಾಗಿವೆ, ಬಳಸುತ್ತೀರಿ, ಅದು ಬೇರೆ ಮಾತು. ಆದರೆ ಅದರಲ್ಲಿ ಸಿಲುಕಿಕೊಳ್ಳುತ್ತಿದ್ದೀರಿ, ಅದು ಎಲ್ಲಕ್ಕಿಂತ ತಪ್ಪು ಮಾತು. ಹೀಗಾದರೆ ಮಾತ್ರ ಹೀಗಾಗುತ್ತದೆ ಮತ್ತು ಇದು ಆದರೆ ಆಗುವುದಿಲ್ಲ. ಜನಕ ಮಗುವನ್ನು ಕೇಳಿ, ಅಂದ್ರೆ ಜಾನಕಿ ದಾದಿಯನ್ನ ಕೇಳಿ ಹೇಗೆ ಮಾಡಿದ್ದರು ಎಂದು ಕೇಳಿ. ಒಂದೇ ರೂಮಿನಲ್ಲಿ ಮಕ್ಕಳಿಗೆ ಕ್ಲಾಸ್ ಮಾಡಿಸುವುದು, ಜ್ಞಾನ ಹೇಳುವುದು, ಅದರಲ್ಲಿಯೇ ಮಲಗುವುದು. ಇಂದು ಯಾರಾದರೂ ಹೀಗೆ ಮಾಡುವಿರಾ? ಮಕ್ಕಳಿಗೆ ಸಿಗುತ್ತಿದೆ. ಎಷ್ಟು ಪರಿಶ್ರಮ ಪಟ್ಟಿದ್ದಾರೆ, ಹೆಸರಾಗುತ್ತಿದೆ. ನಂತರ ಸೌಲಭ್ಯಗಳನ್ನು ಹೀಗೆ ಮಾಡಿ, ಖರ್ಚು ಕೂಡ ಕಡಿಮೆಯಾಗಲಿ ಮತ್ತು ಅದರಲ್ಲಿ ಸಫಲತೆ ಕೂಡ ಜಾಸ್ತಿ ಸಿಗಲಿ. ಇತ್ತೀಚೆಗೆ ಏನು ಮಾಡುತ್ತಾರೆ ಎಂದರೆ ಖರ್ಚು ಮನ ಬಂದಂತೆ ಮಾಡುತ್ತಾರೆ ಮತ್ತು ಸಫಲತೆ 1% ಸಿಗುತ್ತದೆ. ಇದೇನು? ಇದು ಹಣದ ವ್ಯರ್ಥ. ಮತ್ತು ಯಾರು ಈ ಸಮಯದಲ್ಲಿ ಹಣವನ್ನು ವ್ಯರ್ಥ ಮಾಡುತ್ತಿದ್ದಾರೋ ಅಂತಿಮ ಸಮಯದಲ್ಲಿ ಅದು ಅವರಿಂದ ಪೂರ್ತಿಯಾಗಿ ಖಾಲಿಯಾಗುತ್ತದೆ. ಯಾರು ಸಾಧನಗಳ ವಶವಾಗಿ ಕುಳಿತಿದ್ದಾರೋ ಬರುವ ಸಮಯದಲ್ಲಿ ಸಾಧನಗಳೆಲ್ಲ ಸಮಾಪ್ತಿಯಾಗುತ್ತವೆ. ಹೇಗೆ ನಡೆಯುವಿರಿ? ಒಳ್ಳೆಯದು ಮಕ್ಕಳೇ. ಇನ್ನು ಏನಾದರೂ ಕೇಳಬೇಕಿದೆಯೇ? ಬುದ್ಧಿಯಲ್ಲಿ ಏನಾದರೂ ಪ್ರಶ್ನೆ ಇದೆಯೇ? ಏನಾದರೂ? ಈಗ ಸೇವೆ ಮಾಡಿ. ನೀವು ಪಕ್ಷಿಯಾಗಿ ಹಾರಿ, ಪ್ರೀತಿಯಿಂದ ಶಿವ ಬಾಬಾರವರ ಬಳಿ ಹೋಗಿರಿ. ಮಕ್ಕಳು ಹೇಳಿದರು, ದೇಶ ವಿದೇಶದವರೆಗೆ ಬಾಬಾರವರ ವಿಡಿಯೋ ಕಳುಹಿಸಿದ್ದೇವೆ. ಇನ್ನೂ ಕೂಡ ಹೋಗುತ್ತದೆ, ಇನ್ನು ಸ್ವಲ್ಪ ಸಮಯದಲ್ಲಿ. ಒಂದು ವೇಳೆ ನಮ್ಮದು ಹೋಗಿ ಬಿಟ್ಟರೆ ಎಷ್ಟು ಜನಸಂದಣಿ ಸೇರುತ್ತದೆ ಎಂದರೆ ನಂತರ ಏನು ಮಾಡುವಿರಿ ಹೇಳಿ? ಆದರೆ ಹೋಗುತ್ತದೆ, ನಿಧಾನವಾಗಿ ಹೋಗುತ್ತದೆ. ಆದರೆ ಮುಖವನ್ನು ಕಳುಹಿಸಬೇಡಿ, ಅವರ ಧ್ವನಿ ಹೋಗಲಿ. ಯಾರೋ ಕೇಳಿದರು, ಈಗ ಹೋಗಲಿಕ್ಕೆ? ಈಗ 1-2 ದಿನ ತಡೆಯಿರಿ, ಸರಿತಾನೆ? ನಂತರ ಹೇಳುತ್ತಾರೆ, ಇದು ಯಾರಿಗೂ ಗೊತ್ತೇ ಇಲ್ಲ, ಇದು ಯಾರೋ ಇದ್ದಾರೆ. ಬುದ್ಧಿ ತೆರೆಯುತ್ತದೆ, ಮುಖ ಬದಲಾಗುತ್ತದೆ, ಆಗ ತಿಳಿಯುತ್ತದೆ ದೊಡ್ಡ ಅದ್ಭುತವಾದ ಡ್ರಾಮಾ ನಡೆಯಲಿದೆ. ಒಳ್ಳೆಯದು ಮಕ್ಕಳೇ. ಈಗ ಏನಾದರೂ ಕೇಳಬೇಕಿದೆಯೇ? ಯಾರೋ ಕೇಳಿದರು, ಎಷ್ಟು ತೊಂದರೆ ಕೊಡುತ್ತಿದ್ದಾರೆ. ಇದು ಭಗವಂತನದ್ದು, ಅವನೇ ಮಾಡಿಸುತ್ತಿದ್ದಾನೆ. ಸರಿಯಾದ ಪರಿಚಯ ಕೊಡಲು ಏನು ತಯಾರಿ ಮಾಡಲಿ ಬಾಬಾ? ಸರಿ, ತಮ್ಮ ತಯಾರಿ ಏನೂ ಇಲ್ಲ. ಯಾವುದಕ್ಕಾಗಿ ತಯಾರಿ ಮಾಡುವಿರಿ? ನಾವು ಯಾವುದಾದರೂ ದೊಡ್ಡ ಅಂಗಡಿ ತೆರೆದಿದ್ದೇವೆಯೇ ಅದನ್ನು ಉಳಿಸಿಕೊಳ್ಳಲು ತಯಾರಿ ಮಾಡಲು? ಇಲ್ಲಿಯೂ ಮೊದಲೇ ಎಲ್ಲವೂ ಲೂಟಿಯಾಗಿದೆ. ಏನಾದರೂ ಇದೆಯೇ ಹೇಳಿ? ಏನಾದರೂ ಇದೆಯೇ ಅದನ್ನು ಉಳಿಸಲು ಪ್ರಯತ್ನಿಸಲು? ಬನ್ನಿ, ಮನೆಯಲ್ಲಿ ದಾಳಿ ಮಾಡಿ, ಮನೆಯಲ್ಲಿರುವುದನ್ನು ಹೊರತೆಗೆಯಿರಿ. ನೋಡಿ ಏನೇನು ಇಟ್ಟಿದ್ದೇವೆ. ಹೌದು, ತಯಾರಿ ಅವನದ್ದಾಗಿರುತ್ತದೆ. ಯಾರು ತನ್ನದ್ದನ್ನು ಉಳಿಸಿಕೊಳ್ಳಬೇಕಿರುತ್ತದೆಯೋ, ಈಗ ನಮ್ಮ ಅಂಗಡಿಯಲ್ಲಿ ಸಾಮಾನುಗಳನ್ನೇ ಇಟ್ಟಿಲ್ಲ. ಏನಾದರೂ ಇಟ್ಟಿದ್ದೇವೆಯೇ? ಹೌದು, ಈ ಬಟ್ಟೆಗಳನ್ನು ಇಟ್ಟಿದ್ದೇವೆ, ಹೂವುಗಳನ್ನು ಇಟ್ಟಿದ್ದೇವೆ. ಬಂದು ಎಲ್ಲವನ್ನೂ ಎತ್ತಿಕೊಂಡು ಹೋಗಲಿ. ಒಂದು ವೇಳೆ ನೀವು ತೊಡುವ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗಲು ಇಷ್ಟಪಟ್ಟರೆ ಅವರು ತೆಗೆದುಕೊಂಡು ಹೋಗಲಿ, ಅಂಗಡಿ ಖಾಲಿ ಇದೆ. ಹಾಗಾದರೆ ಏನು ಮಾಡುವಿರಿ ಹೇಳಿ? ತಯಾರಿ ಅವರು ಮಾಡುತ್ತಾರೆ. ಯಾರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಬೇಕಿರುತ್ತದೆಯೋ ಅವರು ಮಾಡುತ್ತಾರೆ. ನೀವೇನು ರಕ್ಷಿಸಿಕೊಳ್ಳುವಿರಿ? ಎಷ್ಟು ಬರುವರೋ ಅಷ್ಟು ನೀವು ಇನ್ನೂ ಮುಕ್ತವಾಗಿ ಬರುವಿರಿ, ಪ್ರತ್ಯಕ್ಷವಾಗುವಿರಿ. ಅವರು ಮಾಡಲಿ ಬಿಡಿ, ನೀವು ಪರಿಶ್ರಮವೇನು ಪಡಬೇಕಾಗಿಲ್ಲ. ಪರಿಶ್ರಮವಿಲ್ಲದೆಯೇ ನೀವು ಪ್ರತ್ಯಕ್ಷವಾಗುತ್ತಿದ್ದೀರಿ. ಆ ಸಮಯದಲ್ಲೇನಾಯಿತು?
ತನ್ನ ಫೋಟೋ ಹಾಕಿ ಅಂದ್ರೆ ಬ್ರಹ್ಮಬಾಬನ ಫೋಟೋ ಹಾಕಿ ಹೇಳಿದರು, ಇವನು ಹುಡುಗಿಯರನ್ನು ಓಡಿಸಿಕೊಂಡು ಹೋಗುತ್ತಾನೆ. ಇವರಿಗೆ 16,108 ರಾಣಿಯರು ಸಿಗುವವರೆಗೆ ಇವರಿಗೆ ಶಾಂತಿ ಸಿಗುವುದಿಲ್ಲ. ಇವರು ತನ್ನನ್ನು ತಾನು ಶ್ರೀಕೃಷ್ಣ ಎಂದು ಹೇಳಿಕೊಳ್ಳುತ್ತಾನೆ. ಯಾರೋ ಕೇಳಿದರು, ಬಾಬಾ ಸಾಕಾರದಲ್ಲಿಯೂ ಹೀಗೆ ಏನಾದರೂ ಆಗಿತ್ತೆ? ಅರೆ, ಬಹಳ ದೊಡ್ಡದಾಗಿ ಆಯಿತು. ಈಗೇನೂ ಇಲ್ಲ. ಆ ಸಮಯದಲ್ಲಿ ನೋಡಿದ್ದರೆ ದೊಡ್ಡದಾಗಿ ಆಯಿತು, ಬಹಳ ಆಯಿತು. ದೊಡ್ಡ ದೊಡ್ಡ ಗುಂಪುಗಳನ್ನೇ ಹಿಡಿದುಕೊಂಡು ಹೊಡೆಯಲು ಬಂದರು. ಎಲ್ಲರೂ ಸೇರಿಕೊಂಡು ಯಾರ್ಯಾರ ಪತ್ನಿಯರು ಬಂದಿದ್ದರು ಅವರು ಹೇಳುತ್ತಿದ್ದರು, ಹೊರಗೆ ಬನ್ನಿ. ಮತ್ತು ಯಾರ ಮದುವೆ ಆಗಿರಲಿಲ್ಲವೋ, ಇನ್ನು ಮದುವೆ ಆಗಬೇಕಿತ್ತು, ಅವರು ಕೂಡ ಬಾಬನ ಹತ್ತಿರ ಬಂದರು. ಅವರಿಗೂ ಬಹಳ ಕೋಪ ಬಂದಿತ್ತು, ಅಂದ್ರೆ ಅವರ ಮನೆಯವರಿಗೂ ಬಹಳ ಕೋಪ ಬಂದಿತ್ತು. ಈ ಮುದಿ ಮನುಷ್ಯ ತನ್ನ ಮದುವೆಯಾಗುವವಳನ್ನು ಕರೆದುಕೊಂಡು ಹೋದ. ನೋಡಿ, ಹೀಗಿದ್ದರು. ಯಾರೋ ಕೇಳಿದರು, ಸಾಕಾರದಲ್ಲಿ ಮೀಡಿಯಾ ಇರಲಿಲ್ಲವಲ್ಲ ಬಾಬಾ? ಪೇಪರ್ ಇತ್ತಲ್ಲವೇ? ನ್ಯೂಸ್ ಪೇಪರ್ ಇತ್ತು. ಈ ಸಮಯದಲ್ಲಿ ವಿಸ್ತಾರವಾಗಿದೆ, ಆ ಸಮಯದಲ್ಲಿ ಸಾರವಿತ್ತು. ಸಾರದಲ್ಲಿಯೂ ಪೇಪರ್ನಲ್ಲಿ ಬಂದು ಬಿಟ್ಟಿತು. ಹೌದು, ಯಾರಾದರೂ ಕನ್ಯೆಯರು ಬರುತ್ತಿದ್ದರು. ಯಾರ ಮದುವೆ ಆಗಬೇಕಿತ್ತು ಅವರು ಹೇಳುತ್ತಿದ್ದರು, ಬಾಬಾ ನಾವು ಬಂದು ಬಿಟ್ಟೆವು. ಆಗ ಎಲ್ಲರೂ ಹೀಗೆ ಹೇಳುತ್ತಿದ್ದರು, ಈಗೋ ನೋಡಿ ನಮ್ಮ ಮಗಳನ್ನು ಕರೆದುಕೊಂಡು ಹೋದ. ಆಗ ದೊಡ್ಡ ಗದ್ದಲವಾಯಿತು. ಮತ್ತು ಯಾರಿಗೆ ಈಗ ತಾನೇ ಮದುವೆಯಾಗಿತ್ತೋ ಆ ಮಕ್ಕಳಿಗೂ ಸಾಕ್ಷಾತ್ಕಾರವಾಗತೊಡಗಿತು. ಅರೆ ವಾ, ಬಾಬಾ ಅಲ್ಲಿ ಬಂದಿದ್ದಾರೆ. ಅವರು ಎಲ್ಲವನ್ನೂ ಬಿಟ್ಟು ಬಂದು ಬಿಟ್ಟರು. ಅವರ ಸಂಬಂಧಿಕರಿಗೂ ಬಹಳ ಕೋಪ ಬಂದಿತು. ಎಲ್ಲರೂ ಒಟ್ಟಾಗಿ ದೊಡ್ಡ ದೊಡ್ಡ ಗುಂಪುಗಳನ್ನು ಕಟ್ಟಿಕೊಂಡು ಬಂದರು. ಈಗಲೇ ಹೊರಗೆ ಬನ್ನಿ. ಏನೋ ಗೊತ್ತಿಲ್ಲ, ಎಷ್ಟು ಕೊಳಕಾಗಿ ಗಲೀಜಾಗಿ ಮಾತನಾಡಿದರು, ಏನೇನೋ ಕೆಟ್ಟ ಶಬ್ದಗಳನ್ನು ಬಳಸಿದರು. ಈಗಂತೂ ಏನೂ ಇಲ್ಲ. ಆದರೆ ಹೇಳುವಿರಿ, ಮುಂದೆ ನೀವು ಮಕ್ಕಳಿಗೂ ಹೇಳುವಿರಿ, ಇವನಿಗೆ ಹೇಳುವಿರಿ, ಹೇಳುತ್ತಿದ್ದಾರೆ. ಅದು ಏನಾಯಿತು ಎಂದರೆ, ಇಂದು ನೋಡಿ ಯಾರು ಬೈಯುತ್ತಿದ್ದಾರೋ ಅವರೇ ಕೊರಳಿಗೆ ಹೂವಿನ ಮಾಲೆ ಹಾಕುತ್ತಿದ್ದಾರೆ. ನೋಡಿ, ಇದು ಕೂಡ ಡ್ರಾಮಾ. ಈ ಮುದಿ ಮನುಷ್ಯ ನಮ್ಮ ಮನೆಯನ್ನು ಹಾಳು ಮಾಡಿದ. ಇವನು ಎಲ್ಲಿಂದ ಬಂದ? ಇಲ್ಲಿಯವರೆಗೆ ಇವನು ಆ ಹಳ್ಳಿಯ ವ್ಯಾಪಾರಿಯಾಗಿದ್ದ, ವ್ಯಾಪಾರ ಮಾಡುತ್ತಿದ್ದ. ಈಗ ಇವನು ಅದಕ್ಕಿಂತ ದೊಡ್ಡ ವ್ಯಾಪಾರ ಶುರು ಮಾಡಿದ್ದಾನೆ. ಇದು ಹೀಗೆ ಆಗುತ್ತದೆ. ತಂದೆ ಎಷ್ಟೇ ದೊಡ್ಡ ಪವಾಡ ಮಾಡಿದರೂ ನಾನು ಭಗವಂತ ಎಂದು ನೋಡಿ ನನಗೆ 1 ಸೆಕೆಂಡ್ ಹೇಳುವರು. ಹೌದು, ಇದ್ದಾರೆ. ಸ್ವಲ್ಪ ಹೊತ್ತಿನಲ್ಲಿ ಹೇಳುವರು, ಇದು ಏನೋ ಆಗಿರಬಹುದು, ಯಾವುದೋ ಪವಾಡ, ಯಾವುದೋ ಮಾಯೆ ಇರಬಹುದು, ಅದಕ್ಕೆ ಮುಂದೆ ಬಂದಿದ್ದಾನೆ. ನಂತರ ಮುಗಿಯಿತು. ಯಾರೋ ಕೇಳಿದರು, ಭಗವಂತನ ಸತ್ಯ ಪರಿಚಯ, ಸರಿಯಾದ ಗುರುತನ್ನು ಯಾರಿಗಾದರೂ ಹೇಗೆ ನೀಡಲಿ? ನೋಡಿ ಮಕ್ಕಳೇ, ಪ್ರತಿಯೊಂದು ಆತ್ಮವು ಬೇರೆ ಬೇರೆ ರೀತಿಯ ಭಕ್ತಿಯಲ್ಲಿದೆ, ಬೇರೆ ಬೇರೆ ರೀತಿಯ ಪೂಜೆ ಮಾಡುತ್ತಿದೆ, ಬೇರೆ ಬೇರೆ ರೀತಿಯ ಮೆಸೆಂಜರ್ ಪೈಗಂಬರರಿದ್ದಾರೆ. ಈಗ ಅವರು ಹನುಮಂತನನ್ನು ಭಗವಂತ ಎಂದು ನಂಬುತ್ತಾರೆ ಎಂದುಕೊಳ್ಳಿ. ಆಗ ನೀವು ಅವರಿಗೆ ಭಗವಂತ ಬಂದಿದ್ದಾನೆ ಎಂದು ಹೇಳಿದರೆ ಅವರಿಗೆ ನಗು ಬರುತ್ತದೆ. ಇಲ್ಲಿಯವರೆಗೆ ನಮಗಂತೂ ಕಾಣಿಸಲಿಲ್ಲ. ನಾವು ಈ ದೇವತೆಯನ್ನು ಪೂಜಿಸುತ್ತೇವೆ, ಅವನನ್ನು ನಂಬುತ್ತೇವೆ. ಅರೆ, ಭಗವಂತ ಹೇಗೆ ಬರಲು ಸಾಧ್ಯ? ಅವರು ಅದಕ್ಕೆ ನಗುತ್ತಾರೆ. ಏಕೆಂದರೆ ಅವರಿಗೆ ಭಗವಂತನ ಸರಿಯಾದ ಗುರುತೇ ಇಲ್ಲ. ಅದಕ್ಕೆ ಅವರಿಗೆ ನಗು ಬರುತ್ತದೆ. ತಪ್ಪು ಅವರದ್ದಲ್ಲ. ಆದರೆ ಅವರಿಗೆ ಭಗವಂತನ ಸರಿಯಾದ ಸತ್ಯವಾದ ಗುರುತೇನಿದೆಯೋ ಅದು ಇಲ್ಲವೇ ಇಲ್ಲ. ಹಾಗಾಗಿ ಯಾವಾಗಲೂ ಮಕ್ಕಳೇ 1 ನಿಮಿಷದ ಸ್ನೇಹ. ನೀವು ಹೇಗಿದ್ದೀರಿ? ನಿಮ್ಮ ಆರೋಗ್ಯ ಹೇಗಿದೆ? ನೀವು ಆರಾಮಾಗಿದ್ದೀರಾ? ಹೀಗೆ ನಿಮಗೆ ಗೊತ್ತಿದೆಯೇ ಜಗತ್ತಿನಲ್ಲಿ ಏನಾಗುತ್ತಿದೆ ಎಂದು? ನೋಡಿ, 4 ಕಡೆ ಹೇಗೆ ಆಗುತ್ತಿದೆ, ಎಂತಹ ಸ್ಥಿತಿ ಇದೆ ಅಲ್ಲವೇ? ಇಂತಹ ಸ್ಥಿತಿಯಲ್ಲಿಯೇ ಭಗವಂತ ವಾಗ್ದಾನ ಮಾಡಿದ್ದಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಭವತಿ ಅಮೇರಿಕಾ ಎಂದು ಹೇಳಲಿಲ್ಲ, ಭವತಿ ಇಂಗ್ಲೆಂಡ್ ಎಂದು ಹೇಳಲಿಲ್ಲ. ಅಂದ್ರೆ ಇಂಗ್ಲೆಂಡ್ ನಲ್ಲಿ ಬರ್ತೀನಿ, ಅಮೆರಿಕಾದಲ್ಲಿ ಬರ್ತೀನಿ, ನ್ಯೂಜಿಲ್ಯಾಂಡ್ ಲಂಡನ್ ನಲ್ಲಿ ಬರ್ತೀನಿ ಅಂತ ಹೇಳಲಿಲ್ಲ. ಏನ್ ಹೇಳಿದರು? ಭವತಿ ಭಾರತ, ಅಂದ್ರೆ ಭಾರತದಲ್ಲಿ ಬರ್ತೇನೆ. ಅಂದರೆ ಯಾವಾಗ ಧರ್ಮದ ಗ್ಲಾನಿ ಆಗುತ್ತದೆಯೋ ಆಗ ನಾನು ಭಾರತಕ್ಕೆ ಬರುತ್ತೇನೆ. ಭಾರತ ಎಂದು ಹೇಳಿದನಲ್ಲವೇ? ಹಾಗಾದರೆ ಇದು ಆ ಸಮಯ. ನೋಡಿ, ನಿಮ್ಮ 4 ಕಡೆ ನೋಡಿ, ಧರ್ಮದ ಹೆಸರಿನಲ್ಲಿ ಎಷ್ಟು ಹಾಹಾಕಾರಗಳು ನಡೆಯುತ್ತಿವೆ, ಜಗಳಗಳು ನಡೆಯುತ್ತಿವೆ. ಗುರುತಿಸಿ, ಇದು ಅದೇ ಸಮಯ. ಭಗವಂತ ಬಂದಿದ್ದಾನೆ. ಅವನು ಬಂದು ತನ್ನ ಗುಪ್ತ ರೂಪದಲ್ಲಿ ಕರ್ತವ್ಯ ಮಾಡುತ್ತಿದ್ದಾನೆ. ನಂತರ ಅವರಿಗೆ ಆ ಸಾಲನ್ನು ಓದಿಸಿ, ನಾನು ಬಂದಾಗ ಮೂಢಮತಿ ಜನರು ನನ್ನನ್ನು ಗುರುತಿಸಲು ಸಾಧ್ಯವಿಲ್ಲ ಅಲ್ಲವೇ? ನಾನು ಗುಪ್ತ ರೂಪದಲ್ಲಿ ಬರುತ್ತೇನೆ. ನಂತರ ಅವರಿಗೆ ಇದನ್ನು ನೆನಪಿಸಿ, ಅವರಿಗೆ ಅರ್ಥವಾಗುತ್ತದೆ, ಅರೆ ಇವನ ಮಾತಿನಲ್ಲಿ ಬಹಳ ಶಕ್ತಿ ಇದೆ. ನಂತರ ಅವರು ಕೇಳುತ್ತಾರೆ, ಈ ವಿಧಾನ ಅರ್ಥವಾಯಿತಲ್ಲವೇ? ಜಗತ್ತಿನ ಯೋಗಕ್ಷೇಮ ಸಮಾಚಾರ ಕೇಳಿ. 2 ನಿಮಿಷದ ಕೆಲಸವಷ್ಟೇ.
ಅವರ ಸ್ಥಿತಿಗತಿಯನ್ನು, ಜಗತ್ತಿನ ಸ್ಥಿತಿಯನ್ನು ವರ್ಣಿಸಿ ನಂತರ ಅವರಿಗೆ ತಿಳಿಸಿ ಭಗವಂತ ವಾಗ್ದಾನ ಮಾಡಿದ್ದಾನೆ ನಾನು ಬರುತ್ತೇನೆ ಎಂದು. ಅದರ ನಂತರ ಏನು ಮಾಡಿ ನಂತರ ತಿಳಿಸಿ. ಯಾವಾಗ ಭಗವಂತ ಬರುತ್ತಾನೋ ಆಗ ಎಲ್ಲರೂ ಅವನನ್ನು ಗುರುತಿಸಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ನಾವು ಗುರುತಿಸಿದ್ದೇವೆ ಭಗವಂತ ಈ ಧರೆಯ ಮೇಲೆ ಬಂದಿದ್ದಾನೆ ಎಂದು. ಒಂದು ವೇಳೆ ನೀವು ಭಗವಂತನನ್ನು ಭೇಟಿಯಾಗಬೇಕಿದ್ದರೆ ನೀವು ಅವನನ್ನು ಗುರುತಿಸಿ ಅವನ ಬಗ್ಗೆ ಮಾಹಿತಿ ಪಡೆದುಕೊಳ್ಳಿ ಮತ್ತು ನೀವು ಅವನನ್ನು ಭೇಟಿಯಾಗಿ ನಾವು ನಿಮಗೆ ಭಗವಂತನ ಭೇಟಿ ಮಾಡಿಸುತ್ತೇವೆ. ವಿಧಾನ ಅರ್ಥವಾಯಿತಲ್ಲವೇ? ಅಷ್ಟೇ ಮಾಡಬೇಕು. ಸರಿತಾನೆ ಮಕ್ಕಳೇ? ಯಾರೋ ಕೇಳಿದರು, 4 ಕಡೆ ಪ್ರತ್ಯಕ್ಷತೆ ಮಾಡಲು ಬಾಬಾ ಹೇಳಿದ್ದಾರಲ್ಲ, ಅದು ಹೇಗೆ ಆಗುತ್ತದೆ? ಒಳ್ಳೆಯದು, ಬಾಬಾ ಹೇಳಿದ್ದಾರೆ 4 ಕಡೆ ಪ್ರತ್ಯಕ್ಷತೆ ಮಾಡಿ ಎಂದು ಹೇಳಿದ್ದಾರಲ್ಲವೇ? ಹಾಗಾದರೆ ಆ ಗಳಿಗೆಗಾಗಿ ಕಾಯಿರಿ. ನಿಮಗೆ ಹೇಳಿದರು ಮಾಡಿ ಎಂದು, ಅವರು ತಮ್ಮ ಬಗ್ಗೆ ಹೇಳಲಿಲ್ಲ, ನಾನು ಮಾಡುತ್ತಿದ್ದೇನೆ ಎಂದು. ಮಾಡಿ ಎಂದರು. ಅವರು ಇದನ್ನು ಹೇಳುತ್ತಿದ್ದಾರೆ, ಈಗ ಮಾಡಲೇ? ಶಬ್ದಗಳನ್ನು ಅರ್ಥ ಮಾಡಿಕೊಳ್ಳಿ, ಭಾವನೆಯನ್ನು ಅರ್ಥ ಮಾಡಿಕೊಳ್ಳಿ. ಈಗ ಅದು ತೆರೆಯಲಿದೆ. ನೀವು ಮಕ್ಕಳು ಹೇಳುತ್ತೀರಲ್ಲ, ಬಾಬಾ ನೀವು ಪದೇ ಪದೇ ಹೇಳುತ್ತೀರಿ, ಮಗುವೆ ನೀನು ಚಿಂತೆ ಮಾಡಬೇಡ, ನಾನು ಕುಳಿತಿದ್ದೇನೆ ಎಂದು. ಈಗ ಬಾಬಾ ಹೇಳುತ್ತಾರೆ, ಮಗುವೆ ಈಗ ನೀನು ಚಿಂತೆ ಮಾಡಬೇಡ, ನಾನು ಎದ್ದು ನಿಂತಿದ್ದೇನೆ. ಮತ್ತು ಎದ್ದು ನಿಂತಿದ್ದೇನೆ ಎಂದರೆ ನಂತರ ನಡೆಯುತ್ತೇನೆ ಕೂಡ, ಕೈಕಾಲು ಕೂಡ ಆಡಿಸುತ್ತೇನೆ. ಮತ್ತು ಕೈ ಕಾಲು ತಗುಲಿದರೆ ಏನಾಗುತ್ತದೆ? ಯಾವಾಗ ತಂದೆ ಎದ್ದು ನಿಂತು ನಡೆಯುತ್ತಾರೋ ಆಗ ಪ್ರಕೃತಿಯು ತಂದೆಯನ್ನು ಸ್ವಾಗತಿಸುತ್ತದೆ. ಎಂತಹ ಸ್ವಾಗತ ಎಂದರೆ ಭೂಮಿಯನ್ನು ಸ್ವಚ್ಛಗೊಳಿಸುತ್ತದೆ, ಪಾಪವನ್ನು ನಾಶ ಮಾಡುತ್ತದೆ. ಯಾವಾಗ ಅವರು ನಡೆಯುತ್ತಾರೋ ಆಗ ಅರ್ಥವಾಯಿತೆ, ತಂದೆಯ ಪ್ರೀತಿ ಬಹಳ ಮಧುರವಾಗಿದೆ ಮಕ್ಕಳೇ. ನಾವು ಬಹಳ ಸವೆದಿದ್ದೇವೆ. ವತನದಲ್ಲಿ ಬಹಳ ಮಜಾ ಬರುತ್ತದೆ ಚಿಟ್ ಚಾಟ್ ಮಾಡಲು, ಅಂದ್ರೆ ಮಾತುಕತೆ ಆಡಲು. ಅರೆ ಇವರು ನೋಡಿ ಏನು ಹೇಳುತ್ತಿದ್ದಾರೆ, ಇಲ್ಲಿಯವರೆಗೆ ಮೇಲಿನ ವತನದ ರುಚಿ ನೋಡಿಲ್ಲ, ವತನದ ರುಚಿ ನೋಡಬೇಕೇ? ಒಳ್ಳೆಯದು, ವತನದ ಅನುಭವ ಮಾಡಿಸುತ್ತೇವೆ. ಹಾಗಾದರೆ ಟೆಲಿಫೋನ್ ಬಂದ್ ಮಾಡಿಬಿಡಿ. ಏಕೆಂದರೆ ನೋಡಿ ಮಕ್ಕಳೇ, 2ರಲ್ಲಿ ಒಂದು ಕೆಲಸವಾಗುತ್ತದೆ. ಒಂದ ಟೆಲಿಫೋನ್ ಬಂದ್ ಮಾಡಿ, ಇಲ್ಲವೇ ವತನದ ಅನುಭವ ಮಾಡಿ, ಅಲ್ಲವೇ? ಆಗುತ್ತದಲ್ಲವೇ? ಒಂದು ವೇಳೆ ಮುಂದೆ ಡ್ರಾಮಾ ನಡೆಯುತ್ತಿದ್ದರೆ, ಒಂದು ಅಲ್ಲಿ ಡ್ರಾಮಾ ನಡೆಯುತ್ತಿದೆ, ಒಂದು ಇಲ್ಲಿ, ಅಂದ್ರೆ 2 ಟಿವಿ ಆನ್ ಆಗಿದೆ ಅಂದ್ರೆ ಆಗೇನ್ ಮಾಡುವಿರಿ? ಇದನ್ನು ನೋಡುವಿರೋ ಅಥವಾ ಅದನ್ನು ನೋಡುವಿರೋ? 2ರಲ್ಲಿ ಏನೂ ಅರ್ಥವಾಗುವುದಿಲ್ಲ. ಒಳ್ಳೆಯದು, ಇದರಲ್ಲಿ ಜಗಳ ನಡೆಯುತ್ತಿದೆ, ಅದರಲ್ಲೂ ನಡೆಯುತ್ತಿದೆ, ಆದರೆ ಯಾರ ಜೊತೆ ನಡೆಯುತ್ತಿದೆ ಅರ್ಥವಾಗುವುದಿಲ್ಲ. ಈಗ 2 ಟಿವಿಗಳನ್ನು ನಿಮ್ಮ ಮುಂದೆ ಇಟ್ಟರೆ, ಒಂದು ವಿಜ್ಞಾನದ ಸಾಧನದ್ದು, ಒಂದು ವತನದ್ದು, ಆಗ ನಿಮ್ಮ ಗಮನ ಎಲ್ಲಿರುತ್ತದೆ? ಹಾಗಾಗಿ ಮೊದಲು ಒಂದನ್ನು ಮನಸಾರೆ ನೋಡಿಬಿಡಿ, ಅದನ್ನು ಬಂದ್ ಮಾಡಿ, ನಂತರ ನೋಡಿ, ವಾ ಬಹಳ ಮಜಾ ಬರುತ್ತಿದೆ, ನಂತರ ಬೇರೆಯವರು ಬರುವರು ನಮಗೂ ತೋರಿಸಿ ಎಂದು. ಇಲ್ಲ ಇಲ್ಲ, ಜನಸಂದಣಿ ಹೆಚ್ಚಾಗಿದೆ, ಆಮೇಲೆ ಬನ್ನಿ. ಜನಸಂದಣಿ ಹೆಚ್ಚಾಗಿದೆ, ಈಗ ಮೊದಲು ನನಗೆ ನೋಡಲು ಬಿಡಿ, ತಡೆಯಿರಿ, ನಾನು ಮೊದಲು ಇಲ್ಲೇ ಕುಳಿತಿದ್ದೇನೆ, ಹೌಸ್ಫುಲ್ ಆಗಿದೆ. ಆದರೆ ನೋಡಿ, ಅದ್ಭುತವಾದ ಮಾತೆಂದರೆ ಯಾರಿಗೆ ಕೇವಲ ಜಗತ್ತಿನ ಟಿವಿ ಬೇಕು ಅವರಿಗೆ ಜಗತ್ತಿನ ಟಿವಿಯೇ ಸಿಗುತ್ತದೆ. ಯಾವಾಗ ನಮ್ಮ ಬಾಬಾರವರ ಟಿವಿ ನಡೆಯುತ್ತದೆಯೋ ಆಗ ಜಗತ್ತಿನ ಟಿವಿಯನ್ನು ತಮ್ಮದನ್ನು ಬಂದ್ ಮಾಡಿ ನಿಮ್ಮ ಬಳಿ ಓಡೋಡಿ ಬರುವರು. ಒಳ್ಳೆಯದು, ನಮಗೂ ಸ್ವಲ್ಪ ತೋರಿಸಿ ಅಣ್ಣ, ನಿಮ್ಮ ಟಿವಿಯನ್ನು ಹಿಡುಕಿ ನೋಡೋಣ ಏನಾಗುತ್ತಿದೆ ಎಂದು. ಅವರಿಗೆ ದಾರಿಯೇ ಗೊತ್ತಿರುವುದಿಲ್ಲ, ಅಳುವರು, ತಡಕಾಡುವರು, ಕಿರುಚುವರು. ಏಕೆಂದರೆ ಯಾವ ಟಿವಿಯ ಮೇಲೆ ಅಹಂಕಾರ ಪಡುತ್ತಿದ್ದಾರಲ್ಲವೇ, ನಮ್ಮ ಬಳಿ ಇದು ಇದೆ, ನಮ್ಮ ಬಳಿ ದೊಡ್ಡ ಗಾಡಿ ಇದೆ, ನಮ್ಮ ಬಳಿ ದೊಡ್ಡ ಧ್ವನಿ ಮಾಡುವ ಸಿಸ್ಟಮ್ ಇದೆ, ಅಥವಾ ನಮ್ಮ ಬಳಿ ದೊಡ್ಡ ದೊಡ್ಡ ತಂಪು ಕೊಡುವ ತಂಪು ಏರ್ ಕೂಲರ್ಗಳಿವೆ. ಆಗ ಹೇಳುವರು, ನಿಮ್ಮ ಟಿವಿ ಬಂದ್, ನಮ್ಮ ಟಿವಿ ಶುರು ಅಲ್ಲವೇ? ಮತ್ತು ನಮ್ಮ ಟಿವಿಯಲ್ಲಿ ಪೂರ್ತಿ ಒರಿಜಿನಲ್ ಆಗಿದೆ. ನಿಮ್ಮ ಟಿವಿ ಬಂದಾಗಿ ಮತ್ತೆ ಬಂದಾದರೆ ಮತ್ತೆ ಓಪನ್ ಆಗುವುದೇ ಇಲ್ಲ, ನಮ್ಮದಂತೂ ಬಂದಾಗುವುದೇ ಇಲ್ಲ. ಮಕ್ಕಳೇ, ವಿಜ್ಞಾನದ ಸಾಧನಗಳು ಇವೆ, ಅದನ್ನು ಬಳಸಬೇಕು, ಆದರೆ ಬುದ್ಧಿಯನ್ನು ಸಿಲುಕಿಸಬಾರದು. ಮಕ್ಕಳ ಬುದ್ಧಿ ಬಹಳ ಸಿಲುಕಿಕೊಂಡಿದೆ. ಕೆಲವೊಮ್ಮೆ ನೀವು ಮಕ್ಕಳು ತಂಪಿನಲ್ಲಿ ಇರುತ್ತೀರಿ, ಆಗ ಕೆಲವೊಮ್ಮೆ ಬಿಸಿಲಿನಲ್ಲಿ ನಿಂತುಕೊಳ್ಳಿ, ಸಮತೋಲನ ಆಗುತ್ತದೆ. ಬಿಸಿಲಿನಲ್ಲಿ ನಿಲ್ಲುವುದು ಎಂದರೆ ಸುಮ್ಮನೆ ನಿಲ್ಲುವುದಲ್ಲ, ನಡೆದು ಪರಿಶ್ರಮ ಪಡುವುದು, ತಂದೆಯ ಪರಿಚಯ ಕೊಡುವುದು, ಇದು ಪರಿಶ್ರಮ. ಸಮತೋಲನ ಕಾಯ್ದುಕೊಂಡರೆ ಬರುವ ಸಮಯದಲ್ಲಿ ತೊಂದರೆಯಾಗುವುದಿಲ್ಲ. ಸರಿತಾನೆ ಮಕ್ಕಳೇ? ಒಳ್ಳೆಯದು ಮಕ್ಕಳೇ. ಇನ್ನು ಯಾರಿಗಾದರೂ ಏನಾದರೂ ಕೇಳಬೇಕಿದೆಯೇ? ಯಾರದ್ದಾದರೂ ಏನಾದರೂ ಪ್ರಶ್ನೆ ಇದೆಯೇ? ಇನ್ನು ದೊಡ್ಡವರು ಬರುವವರು, ಪ್ರಶ್ನೆಗಳು ಬರುವವು. ಏನಾಯಿತು?
ಹೇಗೆ ಆಯಿತು? ಯಾರೋ ಕೇಳಿದರು. ಜ್ಞಾನ ಸರೋವರದವರು ಬಾಬಾರವರ ಸಿಲ್ವರ್ ಜೂಬ್ಲಿಯ ಸಂದೇಶ ಕೇಳಿದ್ದರು. ಸಿಲ್ವರ್ ಜೂಬ್ಲಿ ಯಾರ ಜೂಬ್ಲಿ? ಆ ಜೂಬ್ಲಿಯಲ್ಲಿ ಯಾರ್ಯಾರಿದ್ದಾರೆ? ಕೇವಲ ಸಿಲ್ವರ್ ಜೂಬ್ಲಿ ಆಗುತ್ತದೆ ಮತ್ತು ಬೇರೆ ಯಾವುದೇ ಜೂಬ್ಲಿ ಇರುವುದಿಲ್ಲವಲ್ಲವೇ? ಸಿಲ್ವರ್ ಆಯಿತು ಈಗ ಅಷ್ಟೇ. ಎಲ್ಲರಿಗೂ ಸಿಲ್ವರ್ ಜೂಬ್ಲಿಯ ಶುಭಾಶಯ ತಿಳಿಸಿ. ಹೇಳಿ, ಆ ಮಕ್ಕಳಿಗೆ ಹೇಳಿ, ಅವರಿಗೆ ಹೇಳಿ ಒಂದು ವಿಷಯ. ನೀವು ಯಾವ ಬಾಬಾರಿಂದ ಸಂದೇಶ ಪಡೆಯುತ್ತಿದ್ದೀರಿ? ನೀವು ಮಕ್ಕಳು ಹಾಗೆ ಹೇಳುವುದಿಲ್ಲ. ಅವರಿಗೆ ಹೇಳಿ, ನೀವು ಯಾವ ಬಾಬಾರಿಂದ ಸಂದೇಶ ಪಡೆಯುತ್ತೀರಿ? ಅವರು ಹೇಳುವರು, ನಿಮ್ಮ ಬಾಬಾರಿಂದ. ಹಾಗಾದರೆ ಅವರು ನಮ್ಮವರಲ್ಲವೇ? ಅವರಿಗೆ ಸಿಲ್ವರ್ ಜೂಬ್ಲಿ ಗೊತ್ತಿಲ್ಲ. ಅವರು ಹೇಗೆ ತಿಳಿಸುವರು ಸಿಲ್ವರ್ ಜೂಬ್ಲಿಯ ಬಗ್ಗೆ? ಒಂದು ವೇಳೆ ನೀವು ನಂಬುತ್ತೀರಿ ಇವರೇ ಆ ಬಾಬಾ ಎಂದು, ಹಾಗಾದರೆ ಸಂದೇಶ ಪಡೆದು ತಿಳಿಸುವರು. ಒಂದು ವೇಳೆ ನೀವು ನಂಬುವುದಿಲ್ಲ ಇವರು ಆ ಬಾಬಾ ಅಲ್ಲ ಎಂದು, ಹಾಗಾದರೆ ಬಿಟ್ಟು ಬಿಡಿ. ಈ ನಮ್ಮ ಬಾಬಾ ಬಹಳ ಪ್ರೀತಿಯವರು ಮತ್ತು ನಮ್ಮದು ನಿಮ್ಮದು ಎಂದು ಯಾರು ಮಾಡಿದರು? ಆ ಮಕ್ಕಳೇ ಮಾಡಿದರು. ಈಗ ಇಂದಿಗೂ ಆ ಮಕ್ಕಳು ನಮ್ಮವರೇ, ಆದರೆ ಅವರು ನಂಬುವುದಿಲ್ಲ ಇವರು ನಮ್ಮ ತಂದೆಯಲ್ಲ ಎಂದು. ನೋಡಿದಿರಾ? ಬಂಧಿಸಿದವರು ಯಾರು? ಆ ಮಕ್ಕಳೇ. ಮೊದಲು ಮಧುಬನದಲ್ಲಿ ಬಂಧಿಸಿದರು, ಈಗ ರಾಯ್ಪುರದ ಬಾಬಾ ಎಂದು ಹೇಳಿಬಿಟ್ಟರು. ಒಳ್ಳೆಯದು ಅಲ್ಲವೇ? ಸರಿಯಾದ ದಾರಿ ತೋರಿಸುವ ರಾಯ್ಪುರದ ಬಾಬಾ. ಏನು? ಸರಿಯಾದ ದಾರಿ ತೋರಿಸುವವರು, ಸರಿಯಾದ ಸಲಹೆ ಕೊಡುವವರು. ಮತ್ತು ಪುರ ಎಂದರೆ ಸ್ಥಾನ. ಹೌದು, ಪುರ ಎಂದರೆ ಸ್ಥಾನ, ರಾಯ್ ಎಂದರೆ ಸಲಹೆ. ಇಲ್ಲಿಯವರೆಗೆ ಅರ್ಧಂಬರ್ಧ ಸಲಹೆ ನೀಡಿದ್ದರು, ಈಗ ಪೂರ್ತಿ ಸಲಹೆ ನೀಡುವವರು ರಾಯ್ಪುರದ ಬಾಬಾ. ಈಗ ನೀವು ಹೇಳುತ್ತಿದ್ದೀರಿ ಎಂದರೆ ಅಷ್ಟೇ ಯೋಚಿಸಿ. ಇತ್ತೀಚೆಗೆ ಹೇಳುತ್ತಾರಲ್ಲ, ಅರ್ಧಂಬರ್ಧ ಸಲಹೆ ತಿಳಿಸಿದರು ಎಂದು. ಈಗ ಅವರು ಪೂರ್ತಿ ಸಲಹೆ ನೀಡುತ್ತಿದ್ದಾರೆ. ಸರಿ ತಾನೆ? ಒಳ್ಳೆಯದು ಮಕ್ಕಳೇ, ಮತ್ತೆ ಸಿಗೋಣ. ಟೋಲಿ ತಿನ್ನಿಸೋಣವೇ? ಇದು ನೋಡಿ, ಈ ಸಿಸ್ಟಮ್ ಅನ್ನು ಅರ್ಥ ಮಾಡಿಕೊಳ್ಳಿ. ಇದರ ಕೋಡನ್ನು ನಿಮ್ಮ ಬಾಬಾರವರಲ್ಲಿ ಹಾಕಿ ಹೀಗೆ ಟೆಲಿಫೋನ್ ಮಾಡಿ. ಕೋಡ್ ಬಾಬಾ ಮತ್ತು ಟೆಲಿಫೋನ್ ಒಳಗಿನ ಗಾಳಿಯಲ್ಲಿ ಯಾವ ಟಚಿಂಗ್ ಕೊಡುವರೋ ಅದನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಗಾಳಿಯಲ್ಲಿ ಮತ್ತೆ ಆ ತಪ್ಪು ಮಾಡುವಿರಿ, ಹಾಗಾದರೆ ಗಾಳಿಯ ದಂಡೆಯೂ ಇದೆ. ಬಹಳ ಪ್ರೀತಿಯವರು, ಆದರೆ ಕಲಿಸುವ ಶಿಕ್ಷಣವೂ ಇದೆ. ಗಾಳಿಯಲ್ಲಿ ಕಳುಹಿಸುವವರು ಅಲ್ಲವೇ ಬಹಳ ಪ್ರೀತಿಯ ಬಾಬಾ? ಸರಿ ತಾನೆ? ಹೌದು, ಮತ್ತೆ ಸಿಗೋಣ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯ. ವರದಾನ: ಸ್ವತಂತ್ರ ಆತ್ಮಭವ. ನೀವು ಬ್ರಾಹ್ಮಣ ಆತ್ಮಗಳ ಜನ್ಮ ದಿವ್ಯವಾಗಿದೆ. ಈ ಜನ್ಮದ್ದು ಬಂಧನವಲ್ಲ, ಸಂಬಂಧವಾಗಿದೆ. ಕರ್ಮ ಬಂಧನದ ಜನ್ಮವಲ್ಲ, ಕರ್ಮಯೋಗಿ ಜನ್ಮವಾಗಿದೆ. ಈ ಅಲೌಕಿಕ ದಿವ್ಯ ಜನ್ಮದಲ್ಲಿ ಬ್ರಾಹ್ಮಣ ಆತ್ಮವು ಸ್ವತಂತ್ರವಾಗಿದೆ ಹೊರತು ಪರತಂತ್ರವಲ್ಲ. ನಿಮ್ಮ ಮೊದಲ ವಾಗ್ದಾನವೆಂದರೆ ತನು ಮನ ಧನ ಎಲ್ಲವೂ ನಿನ್ನದು ಹೊರತು ನನ್ನದಲ್ಲ ಎಂದು. ನಿನ್ನದು ಎನ್ನುವುದನ್ನು ನನ್ನದು ಎನ್ನುವುದರಲ್ಲಿ ತರುತ್ತೀರಿ, ಆಗ ಪರತಂತ್ರರಾಗುತ್ತೀರಿ. ಒಂದು ವೇಳೆ ಹೀಗೆ ಸ್ವತಂತ್ರರಾಗಿ ಇರಿ ಎಂದರೆ ಇದು ಸಾಲವಾಗಿ ಸಿಕ್ಕಿರುವ ದೇಹವಾಗಿದೆ ಎಂದು, ಆಗ ಸೆಕೆಂಡಿನಲ್ಲಿ ಮೇಲೆ ಹಾರಬಹುದು. ನೀವು ಸ್ವತಂತ್ರರಾಗಿದ್ದೀರಿ. ನಡೆಸುವವರು ನಡೆಸುತ್ತಿದ್ದಾನೆ, ನೀವು ನಡೆಯುತ್ತಿದ್ದೀರಿ. ನಿಮ್ಮ ಸರಸ್ವತಿ ತಾಯಿಯ ವಿಶೇಷ ಧಾರಣೆಯಾಗಿತ್ತು, ಅಂದ್ರೆ ಮಮ್ಮಾರವರ ವಿಶೇಷ ಧಾರಣೆಯಾಗಿತ್ತು, ಹುಕುಮೇ ಹುಕುಂ ನಡೆಸುತ್ತಿದ್ದಾನೆ ಎಂದು. ಆಗ ನಂಬರ್ ಮುಂದೆ ಪಡೆದರು, ಹಾಗಾಗಿ ಫಾಲೋ ಫಾದರ್ ಮದರ್. ಒಳ್ಳೆಯದು. ಓಂ ನಮಃ ಶಿವಾಯ.